ಹೋದ ವಾರ ನೊಂದಿರೋ ಜೀವ ಈ ವಾರ ಬಂದಿದೆ, ಸ್ವಲ್ಪ ಮಾತಾಡ್ಸೋದ ನೊಂದಿರೋ ಜೀವದ ಕೈಲಿ. ಸರ್ ಏನು ಸರ್ ಹೋದ ವಾರ ನೊಂದು ಬೆಂದ್ಬಿಟ್ಟಿದ್ದೀರಂತೆ? ಹಾಂ, ನೊಂದು ಬೆಂದ್ಬಿಟ್ಟಿದ್ಯಂತೆ ಹೋದ ವಾರ? ಹಾಂ, ಗೊತ್ತಿಲ್ಲ ಅವನು ಹೇಳಿದ್ದು. ಏನು ಅಭಿಪ್ರಾಯನೇ? ಹೋದ ವಾರ ನಿಮಗೆ ಕಷ್ಟವಾಗಿತ್ತು ಅನ್ಸುತ್ತೆ, ಈ ವಾರ ಹೆಂಗಿದೆ? ಕಷ್ಟವಾಗಿ ಏನಿರ್ಲಿಲ್ಲ, ಎಲ್ಲ ಮ್ಯಾಚ್ ಗೆದ್ಕೊಂಡೇ ಹೋಗಿದ್ದು. ಒಂದ್ ಸ್ವಲ್ಪ ಕಿರಿಕಾಗೋಯ್ತು, ಅವೆಲ್ಲ ಆಗ್ಬಾರ್ದಿತ್ತು. ಆಬೇಡ್ದು ನಮ್ಮಲ್ಲೇ ಆಬೇಡ್ದು, ಬೇರೆಯವ್ರ ಮೇಲೆ ಆದ್ರೆ ಏನೋ ಮಾಡ್ಬೋದು, ನಮ್ಮಲ್ಲೇ ಆದ್ರೆ ಚೆನ್ನಾಗಿರಲ್ಲ ಅದು. ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವರು ಅಷ್ಟೇ. ಧನ್ಯವಾದಗಳು ಸರ್, ನಿಮ್ಗೆ ಅರಿವು ಆಗಿದೆಯಲ್ಲ, ನಮ್ಗೆ ಅದು ಮುಖ್ಯ. ಯಾವಾಗ ಜೊತೆಲಿಲ್ಲ ಅಂದ್ರು ಹಣ ಬಂದ ನೋಡಿ, ಇವರು ನಮ್ಮ ಪುನೀತ್ ಅವರು ಇದಾರಲ್ಲ, ನಮ್ಮ ಬಾಸ್, ಅವರು ಗಣೇಶ ಅಂತ ಒಂದು ಕಾರ್ಯಕ್ರಮ ಮಾಡ್ತೀವಿ. ಆ ಟೈಮಲ್ಲಿ ಮಾತ್ರ ನಾವು ತುಂಬಾ ಜೊತೆಲಿ ಇರ್ತೀವಿ, ಕಷ್ಟನೋ ಸುಖನೋ. ನಮ್ಮ ಬಾಸ್ ಅವರು ಎಲ್ಲ ಮುಂದೆ ಕಲೆಕ್ಷನ್ ಮಾತ್ರ ಒಬ್ರು ಬರಲ್ಲ. ಗಣೇಶ ಕುಂಡ್ರೆ ಅದೇನೋ ನಮ್ಮ ಒಂದು ನಮ್ಮಲ್ಲಿರೋ ಪ್ರೀತಿಯಿಂದ ಅವ್ರು ನಮ್ಮನ್ನ ಕರೆಯೋದಿಲ್ಲ ಎಂದು, ಬಟ್ ಆದ್ರೆ ಗಣೇಶ ಕುಣ್ಸ್ ಮೇಲೆ ತುಂಬಾ ಚೆನ್ನಾಗಿ ಕರೀತಾರೆ. ಅವ್ರಿಗಿರೋ ನಮ್ಮಲ್ಲಿರೋ ಒಂದು ಪ್ರೀತಿ ನಮ್ಗೆ ತುಂಬಾ ಇಷ್ಟ. ಕುಣಿಸಿದ್ಮೇಲೆ ಗೌರಿ ಹಬ್ಬ ಕಷ್ಟ ಕುಂಕುಮ ಕೊಡ್ತೀವಿ ಅವ್ರಿಗೆ. ಸರ್ ಅಷ್ಟೇ ಕೊಡ್ತಾರಂತಲ್ಲ ಸರ್, ಏನು ನಿಮ್ಮ ಅಭಿಪ್ರಾಯ? ಏನೋ ಸರ್, ಚೂರ್ ಚೂರ್ ಕೂದಲು ಬೆಳೆದಿವಲ್ಲ ಇಲ್ಲೆಲ್ಲ. ಏನ್ ಸರ್, ಅವರೆಲ್ಲ ನಮ್ಮ ಹನಿ ಅವ್ರು ಇದಾರಲ್ಲ, ಅವರು ತುಂಬಾ ನಾವು ನಮ್ಮ ಮನೆ ಕಡ್ದಾಗ ಬರ್ತಾ ಇರ್ತಾರೆ. ಎಂತಕ್ಕೆ ಸರ್? ಕುಂಕುಮ ತಗೊಳಕ್ಕೆ. ಹೌದಾ? ಆದ್ರೆ ಬಳೆ ಜಾಸ್ತಿ ಹಾಕೋತಾರ ಸರ್. ಸರ್ ಗೋಟು ಬ್ಯಾಟಿಂಗ್ ಸರ್, ನಾ ಬ್ಯಾಟಿಂಗ್ ಚೊಟ್ಟು ಪೈಲಿ ನಿನ್ನ ಅಭಿಪ್ರಾಯ ಹೇಳು ಫಸ್ಟು. ಟೀಮ್ ಹೆಂಗಿದೆ? ಟೀಮ್ ಚೆನ್ನಾಗೈತೆ, ನಾನು ಬಾಲಿಂಗ್ ಮಾಡ್ಬೇಕು ಅಂತಾನೆ ಇದ್ದಿದ್ದು. ಹೌದಾ? ಥ್ಯಾಂಕ್ ಯು. ನಕ್ಕ ನೋಡ್ತೀವಿ ನೋಡಿ, ಅವು ನಾವು RCB ಇದ್ದಂಗೆ ಕಣೋ ನಕ್ಕ. ನೀವು 6-8 ಚೆನ್ನೈ ಅವ್ರು ನೀವು. ಬಾಲ್ ಸುಡ್ತಾನೆ, ಆದ್ರೆ ಮ್ಯಾಚಲ್ಲಂತೂ ಗೆಲ್ಲಲ್ಲ. ಇದೇ ಆಯ್ತು ನನ್ನ ಮಗಂದು. ನೋಡಿ, ಈ ತರ ಬೆಂಕಿ ಹಾಕ್ಬಿಡ್ತಾನೆ ನಮ್ಮ ಊರ್ಗೆನೆ. ಕೋಳಿ ಸುಟ್ಟಂಗೆ ಸಿಬು, ಈ ಸಲ ನಮ್ಮ ಟೀಮು ನೀನು ಬೌಲಿಂಗ್ ಇಲ್ಲಿ ನೋಡಿ. ನಮ್ಮ ತಂಡದ ಮೇನ್ ಪ್ಲೇಯರು ಹೋದ ವಾರ 6 ಹೊಡ್ಸ್ಕೊಂಡಿದ್ರು, ಈ ವಾರ 10 ಹೊಡ್ಸ್ಕೊತಾನೆ. ಸಿಬು, ನಿನ್ ಮೇಲೆ ಹೇಳ್ತಾವ ಅವನು, ಹೋದ ವಾರ ಸೋತಿದ್ ನೀನೇ ಕಾರಣ ಅಂತ. ನೋಡು, ನೀನೇ ಸೋಲಕ್ ಕಾರಣ ನೀನೇ ಅಂತ ಹೇಳ್ತಾವನೆ. ಹಾ, ನಮ್ಮ ಕಡೆ ನಮ್ಮ ಸೈಡ್ ಅವರು ನೋಡೋಣ ನಮ್ಮ ತಂಡದ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅಂತ. ಸಿಬು, ಹೆಂಗಿರುತ್ತಪ್ಪ? ನೀವು ಸೋಲ್ತೀರಾ ಅನ್ಕೊಂಡಿದೀವಿ, ತೋರಿಸ್ತೀವಿ. ಅದೇ ನಮ್ಮ ತಂಡದ ಪರಿಶ್ರಮ. ಈಗ ನಮ್ಮ ತಂಡದ ಬ್ಯಾಟ್ಸ್ಮನ್ಗಳು ರೆಡಿ ಆಗಿದ್ದಾರೆ ಇಬ್ರು, ಒಬ್ಬ ಹಾರ್ದಿಕ್ ಪಾಂಡ್ಯ, ಒಬ್ಬ ಕೃಣಾಲ್ ಪಾಂಡ್ಯ. ಹಾರ್ದಿಕ್ ಪಾಂಡ್ಯ ಇಲ್ಲಿದ್ದಾರೆ ನೋಡಿ. ನಮ್ಮ ತಂಡದ ಹಾರ್ದಿಕ್ ಪಾಂಡ್ಯ ರೆಡಿ ಆಗಿದ್ದಾರೆ. ಅದ್ ಕಡೆ ಕೃಣಾಲ್ ಪಾಂಡ್ಯ ಮಾತಾಡ್ಸ್ಕೊಂಡ್ ಬರೋದ, ಕೃಣಾಲ್ ಪಾಂಡ್ಯ ಯಾವ ತರ ರೆಡಿ ಆಗಿದ್ದಾರೆ ಅಂತ. ಇಲ್ಲ, ಆಡಿ ಸರ್ ನೀವೇ. ಹ್ಞೂ ಸರ್, ಕೃಣಾಲ್ ಪಾಂಡ್ಯನ್ ವಿಡಿಯೋ ಮಾಡಬಾರ್ದು, ಓಪನಿಂಗ್ ಬಂದಿದ್ದೀರಾ ಸರ್. ತಂಡದ ಮತ್ತೆ ಎಷ್ಟು ಕಲೆ ಹಾಕ್ಬೇಕು ಅನ್ಕೊಂಡಿದ್ದೀರಾ ಸರ್? ತಂಡದ ಮೊತ್ತ 100 ಮತ್ತೆ ಹೊಡೆದ್ಬಿಟ್ರೆ ಪಕ್ಕ ಇವತ್ತು ಪಾರ್ಟಿ ಮಾಡ್ಬಿಡ್ತೀವಿ ನಾವು. ಬೌಲರ್ ರೆಡಿ ಆಗಿದ್ದಾರೆ. ಬೌಲರ್, ನಿಮ್ಮ ಅನಿಸಿಕೆ ಏನು, ಎಷ್ಟು ರನ್ ಕೊಡ್ತೀರಾ ಅಂತ ಅನಿಸಿದೆ? ನೋಡೋಣ, ಈಗ ಮ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ ನೋಡಿ ಫ್ರೆಂಡ್ಸ್. ಬರೀ ಡೌಗಳು ಮಾಡ್ತಾನೆ ಅವನು. ಬಾಸ್ ಜೊತೆ ಜಿಮ್ಗೆ ಹೋಗಿದೆ. ಯಾವ ಬಾಸ್ ಜೊತೆ? ಗುರ್ಲಿ ಬಾಸ್ ಜೊತೆನಾ? ಸಂತು ಬಾಸ್ ಗುರ್ಲಿ ಬಾಸ್ ರೈಸು ಫುಲ್ಲು ಬಿಡ್ಸು. ನಮ್ದು ಸ್ಟ್ಯಾಂಗ್ ಟೀಮು ಅಂತ ಅನ್ಕೊಂಡು ಫುಲ್ ಬಾಸ್. ಏನ್ ಬಾಸ್, ಆಪೋಸಿಟ್ ಟೀಮ್ಗೆ ಹೋಗ್ಬಿಟ್ರಲ್ಲ ಬಾಸ್? ನಾನು ಇವನ್ ಆಪೋಸಿಟ್ ಇರ್ಬೇಕು. ಯಾಕೆ ಬಾಸ್? ನಾವು ಅನ್ನೋ ಮಾತುಗಳಿಗೆಲ್ಲ ಬಗಲಾಗ್ಬಿಡ್ತಾರೆ ಅಷ್ಟೇ, ಔಟು. ಇಲ್ಲಿ ನೋಡಿ, ಇಲ್ಲಿ ಟೀಮ್ ಡಿಸ್ಕಷನ್ ಆಗ್ತಾ ಇದೆ ಇಲ್ಲಿ.
ಮ್ಯಾಚ್ ಸ್ಟಾರ್ಟ್ ಆಗಕ್ಕಿಂತ ಮುಂಚೆನೇ ಇಲ್ಲಿ ರೌಂಡ್ ಟೇಬಲ್ ಕಾನ್ಫರೆನ್ಸ್ ನಡೀತಾ ಇದೆ ನಮ್ಮ ಬಾಯ್ಸ್ದು. ಇವಾಗ ಒಂದು ಮಾತು ಬಂತು. ಏನು ಸರ್ ಅದು? ಏನೋ ತಿಂತಾ ಇದ್ದೋ ಎಲ್ಚಿ ಹಣ್ಣ, ಅದಕ್ಕೆ ಹೇಳಿದೀನಿ. ಕಾಲ್ ತೋರಿಸಿ ಕೆಳಗಡೆ ಹೋದ್ವಾರ ಕಾಲ್ ಹೆಂಗ ಪಾಪ ಇಂಜುರಿ ಆಗಿರೋ ಪ್ಲೇಯರ್ ಕಾಲ್ ಇನ್ನ ಊತ ಕಮ್ಮಿ ಆಗಿಲ್ಲ. ಅದಕ್ಕೆ ಹೇಳಿದೀನಿ ಒಂದು ಡೈಲಾಗ್ ಇವ್ರಿಗೆ. ಏನಂತ? ಮೇಕೆ ತಿನ್ನದ ಸೊಪ್ಪಿಲ್ಲ, ಏರ್ಪಾಲ್ ಹುಡುಗರು ತಿಂದ ಹಣ್ಣಿಲ್ಲ. ಏನಂಚ ಎಲ್ಲ ಹೇಳ್ಬೇಕು ಇದ್ರ ಬಗ್ಗೆ ನೀವು ಅಭಿಪ್ರಾಯ ಏನೇಮಂತವ್ರೆ? ಅವನೇನ್ ಕೇಳ್ಚ ಅವ್ನು? ಕೃಷ್ಣಮೂರ್ತಿ ಅವರೇ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಬಂದಣ್ಣು ಬಾರಲ್ಲ. ಏನಿಲ್ಲ ಸರ್, ನಮ್ದು ಎಲ್ಲ ನಮ್ ಹಿರಿಕ್ರದು ಕಿತಾಪತಿ ಹೆಂಗ್ಸು, ಕಿತಾಪತಿ ಹೆಂಗ್ಸ್ರು ಮನೆಯಿಂದ ಬಂದಿರೋರು. ಉಗ್ದಟ್ಟಿ ಸರ್ ನೋಡಲ್ಲಿ ಸರ್ ಸರ್ ಇಲ್ಲಿ ನೋಡಿ, ಹೇಳಿ. ಅವ್ರ ಊರಲ್ಲಿ ನಮ್ ಬಾವುಟ ಕಿತ್ತಾಕ್ತಾರೆ. ಇವತ್ತು ಅವನು ನಮ್ಮೂರಿಗೆ ಬಂದವ್ರೆ. ಏನು ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ, ಹೋಗ್ಮ ಕನ್ನಡ ಮಾತೆ. ಸರ್ ವಿಮಲ್ ಪಾನ್ ಮಸಾಲ ಆಡ್ಸಿ ಕೇಸರಿ ಹಬ್ಬ ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅಡ್ವರ್ಟೈಸ್ಮೆಂಟ್ ಕೊಡಿ ಸರ್. ನಾವು ನೋಡೋ ಐತಿ ನಿಮ್ ತಮಿಳ್ನಾಡ ಮಾಡ್ತಂದ್ರೆ ನಾವ್ ತರ ಮಾಡೋಣ. ನಾವು ಕರ್ನಾಟಕ ನೀವು ಬಂದ ಮೇಲೆ ಅವೆಲ್ಲ ಅದೇನ ಅಪೂರ್ವ ಸಹೋದರ ಅವೆಲ್ಲ ಬೇಡ. ಜೈ ಹಿಂದ್ ಜೈ ಕರ್ನಾಟಕ ಮತ್ತೇನು? ಕಾವೇರಿ ಯಾರ್ದು? ಕಾವೇರಿ ಅವ್ರ ಅಜ್ಜಿ ಹೆಸರು ಹೇಳ್ಬೇಡ. ಕಾವೇರಿ ಅವ್ರ ಅಜ್ಜಿ ಹೆಸರು ಹೇಳು. ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಅಂತ ಹೇಳೋ. ಜೈ ಹಿಂದ್ ಜೈ ಕರ್ನಾಟಕ ಇದು ಅಷ್ಟೇ. ಯಾವಾಗ ಕಾವೇರಿ ನೀರು ಕೊಡ್ತೀವಿ ಇನ್ಮೇಲೆ ಬದುಕಲ್ರಿ, ಬದುಕಳ್ರಿ ಹೋಗ್ರಿ. ಹೇಳಕ್ ಇಷ್ಟಪಡ್ತೀವಿ. ಜೈ ಹಿಂದ್ ಜೈ ಕರ್ನಾಟಕ ಮಾತೆ. ಒಂದೆರಡು ಮಾತು ಹೇಳಿ ಮುಗಿಸ್ತೀವಿ ಅಷ್ಟೇ. ಅಷ್ಟೇನಾ? ಜೈ ಹಿಂದ್ ಜೈ ಕರ್ನಾಟಕ ಮಾತೆ. ನಮ್ ಕೃಷ್ಣಮೂರ್ತಿ ಒಂದೆರಡು ಮಾತು ಮಾತಾಡ್ಸ್ತೀವಿ. ಅಷ್ಟೇ ಸರ್, ಏನ್ ಹೇಳ್ತಿರು? ಅಷ್ಟೇ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ ಸ್ವಲ್ಪ. ಏನಿಲ್ಲ ಸರ್, ಯಾಕೆ ಸರ್? ಹೇಳ್ಸುದ್ವಲ್ಲ ಅಭಿಪ್ರಾಯನ. ಜೈ ಹಿಂದ್ ಜೈ ಕರ್ನಾಟಕ ಮಾತೆ. ಎರಡ್ ಮಾತು ಹೇಳಿ ಮುಗಿಸ್ತು. ನಾವ್ ಆಡೋ ಕ್ರಿಕೆಟ್ ಇಷ್ಟಪಟ್ಟು ಪಾಪ ಚಂದ್ರ ಲೆವೆಟ್ ಇಂದ ಬಂದಿದ್ದಾರೆ ನೋಡಕ್ಕೆ. ನಮ್ಮ ಅಭಿಮಾನಿಗಳು, ನಮ್ಮ ತಂಡದ ವೀಕ್ಷಕರು ಇವರು ಸಪೋರ್ಟ್ ಮಾಡ್ತಾ ಇದ್ದಾರೆ ನಮ್ಮ ತಂಡಕ್ಕೆ. ಸರ್ ಚಂದ್ರ ಲೆವೆಟ್ ಮಾಲೀಕರು ಇನ್ನ ಬಂದಿಲ್ಲ. ತಂಡದ ಮಾಲೀಕರು ಸ್ವಲ್ಪ ದುಡ್ಡು ATM ಅಲ್ಲಿ ದುಡ್ಡು ಬಿಡಿಸ್ಕೊಂತ ಇದಾರೆ, ಬರ್ತಾರೆ. ಗ್ರೂಪ್ ಬಾಡ್ ತಿನ್ನಕ್ಕೆ. ಗ್ರೂಪ್ ಪ್ರೈಸ್ ಅಲ್ಲಿ ಬಾಡ್ ಮಾಡ್ತಾರ. ಸಾರಿ ವೆಸ್ಟ್ ತಿನ್ನಕ್ ಹೋಗಿದ್ದೇನೆ. ಅಲ್ಲ ಗುಡು ಪ್ರೈಸ್ ಅಲ್ಲಿ ಯಾರನ್ನ ಬಾಡ್ ಮಾಡ್ತಾರ. ಏನ್ ಹೇಳೋದು ಹೇಳಪ್ಪ. ನೀನ್ ಆಪೋಸಿಟ್ ಟೀಮ್ ಹೋಗಪ್ಪ. ಆಪೋಸಿಟ್ ಆಪೋಸಿಟ್ ಬೌಲಿಂಗ್. ಸರ್ ನೀವು ಆಪೋಸಿಟ್, ಸರ್ ನೀವು ಆಪೋಸಿಟ್ ತಂಡ, ಸರ್ ನೀವು ನಮ್ ತಂಡ. ಥ್ಯಾಂಕ್ ಯು ಸರ್. ಎಷ್ಟು ಕೋಟಿ ಬಿಲ್ಡ್ ಮಾಡ್ರಿ ಸರ್. ನಮ್ ಇನ್ನ ಓನರ್ ಬಂದಿಲ್ಲ ರೈಸ್ ಮಾಡಕ್ ಬಿಟ್ಟು. ಸರಿ ಬಂದ ಮೇಲೆ ಹೇಳಿ. ಒಂಚೂರು ಹೋದ್ವಾರಕ್ಕಿಂತ ಜಾಸ್ತಿ ಕೊಡಿ ಸರ್. ಬರೋದಿಲ್ಲ. ಏನ್ ಬಿಟ್ಟಲ್ಲೋ ನೀನೇ ಕಂಟೆಂಟ್ ಮಾಡ್ಕೊಂಡ್ಬಿಟ್ಟಲ್ಲೋ. ಏನಪ್ಪ ನಮ್ಮ ಫೀಲ್ಡರ್ಸ್ ಕ್ಯಾಚ್ ಹಿಡಿಯಲ್ಲ. ಅವೆಲ್ಲ ನಮ್ದು ನ್ಯಾಕು ಜೀವನ್ ಮಾಡೋ ವಿಡಿಯೋ ಇದನ್ನ ಹೇಳ್ತೀನಿ. ಸರಿ ಹೆಂಗ್ ಹೊಡಿಚ ಅಂದ್ರೆ ಕಂಟೆಂಟ್ ಅಲ್ಲಿ ಇವರೇ ಫಸ್ಟ್ ಇರ್ಬೇಕು. ಇರೋ ಸಾರು ಅಯ್ಯೋ ಇರ್ಬಿಟ್ರು. ತಲ ತಲ ಸರ್ ಫಿನಿಶರ್ ತಲ ಫಾರ್ ರೀಸನ್ ಔಟ್ ಆಫ್ ಸೀಸನ್ ಹಾಕಪ್ಪ. ಭಾಷಾ ಪರ್ ನೋ ನಿನ್ ಪಂಡಿ ನೋಡಿ ಅಣ್ಣ. ತಲಾ ಪರ್ ಸೀಸನ್ ತಲಾ ಪರ್ ರೀಸನ್ ಔಟ್ ಆಫ್ ಸೀಸನ್ ಹೊಡೆದ್ರೆ ನೋಡು. ಕುತ್ಕೊಳ್ಳೋ ಈ ಚಿಕ್ಕ ಸಂಜು ಇದು ಹಾಕಳ ಬಸ್ಲಾ. ಒಳ್ಳೆ ಆಂಗಲ್ ಸಕ್ಕರ. ಜೂಮ್ ಹೆಂಗೋ ನಿಂತ್ಕೊಂಡು ನೋಡಿಯಾ ಸೂರ್ಯ. ಜೂಮ್ ಇಲ್ವನೋ. ಏನದೇನು ಇದ ಜೂಮ್ ಹಾಕಕ್ಕೆ
ನೋಡಿ ಫ್ರೆಂಡ್ಸ್, ಇವನ್ ಬಂದಿದ್ದಾನೆ ಸುಮ್ಮನೆ ಬ್ಯಾಟ್ ಎತ್ತಲ್ಲ, ಮನೇಲಿ ಒಂದು ತಟ್ಟೆ ಮಾತ್ರ ಹೊಡಿತಾನೆ ಸರ್. ಸರ್ ಹಂಗೂ ಒಂದು ತಟ್ಟೆಯಿಂದ 6 ಹೊಡೆದಿದ್ದಾನೆ ಸರ್. ನಾವು ಇಳಿಸಿದ್ಕೂ ಸಾತ್ಕ ಆಗಿದೆ ಸರ್. ಡಿಪೋ 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 ಡಿಪ್ ಹೌದಾ? ಸರಿ ಸರ್. ಹಾಂ ನೋಡಿ ಸರ್, ಸರ್ ನಾವು ಗೊತ್ತಲ್ಲ ಸರ್, ಇದು ಗಾಯಗೊಂಡಿರೋ ಸಿಂಹ. ಈಗೇನ್ ಮಾಡ್ತಾನೆ ನಿಮ್ ಹೀರೋ? ವಿಲ್ ಹಿ ಗಿವ್ ಅಪ್? ಗಾಯಗೊಂಡಿರೋ ಸಿಂಹದ ಉಸಿರು ಗರ್ಜನೆಗಿಂತ ಭಯಂಕರವಾಗಿರುತ್ತೆ. ಎಲ್ಲಿ ಗಾಯಗೊಂಡಿರೋ ಸಿಂಹ ಇದು ಸುಚಪ್ಪ. ನೋಡಿ ಫ್ರೆಂಡ್ಸ್, ಎಲ್ಲರೂ ಪ್ಲೇಯರು ಫುಲ್ಲು ರೆಸ್ಟು, ಸುಸ್ತಾಗ್ಬಿಟ್ಟು ಎಲ್ಲ ಊಟ ಮಾಡ್ತಾ ಇದ್ದಾರೆ. ಊಟ ಮಾಡಲಿ ಆರಾಮಾಗಿ. ಇಲ್ಲೊಂದು ಗುಂಪು ಊಟ ಮಾಡ್ತಾ ಇದೆ. ಎಲ್ಲರೂ ಬಿರಿಯಾನಿ ಕುಷ್ಕ ತಿಂತಾ ಇದ್ದಾರೆ. ಫುಲ್ಲು 6 ಮೇಲೆ 6 ಹೊಡಿತಾರೆ ಈಗ. ಸೇಬು ಈಗೇನು ಸುಸ್ತಾಗಿ ಫುಲ್ ಎನರ್ಜಿ ಲೋಡ್ ಆಯ್ತಾ ಇದೆಯಾ ಅನೀಸ್ ಅವ್ರೆ? ದೇವ ಎಲ್ಲ ರೀಚಾರ್ಜ್ ಆಗ್ತಾ ಇದಾರೆ ಈಗ, ಫುಲ್ ರೀಚಾರ್ಜ್. ಇಲ್ಲಿ ನಮ್ಮ ಪ್ಲೇಯರ್ಸ್ಗಳು ಗೆದ್ದ ಖುಷಿಲಿ ನಮ್ಮ ಕ್ಯಾಪ್ಟನ್ ಇದ್ದಾರೆ. ಕ್ಯಾಪ್ಟನ್ ಲಾಸ್ಟಲ್ಲಿ ನಮ್ಮ ತಂಡದ ಪ್ಲೇಯರ್ಗೆ ಏನು ಕೊಡಿಸ್ತಾರೆ ನೋಡೋಣ. ನೋಡಿ ಸರ್, ಆಮೇಲೆ ಏನಿಲ್ಲ, ಎಲ್ಲ ಇವಾಗಲೇ. ಅಲ್ಲಿ ಇನ್ನೊಂದು ಗ್ರೂಪಲ್ಲಿ ಇನ್ನೊಂದು ಏನೋ ಡಿಸ್ಕಷನ್ ನಡೀತಾ ಇದೆ. ಅದೇನು ಅಂತ ಕೇಳ್ಕೊಂಬರೋದ ಬನ್ನಿ. ಸೋತು ಸುಣ್ಣವಾಗಿರೋ ಕ್ಯಾಪ್ಟನ್ ಬಗ್ಗೆ ಕೇಳಿಸೋದ ಸರ್, ನಿಮ್ಮ ತಂಡ ಸೋತಿದೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಏನಿಲ್ಲ, ರಿಕವರ್ ಮಾಡ್ತೀವಿ. ಹೌದಾ? ಪಕ್ಕ ಹೊಡಿತೀರಾ? ಪಕ್ಕ ಹೊಡಿತೀವಿ. ಎಷ್ಟು ಬಿಟ್ಟಿದ್ದೀರಾ ಸರ್ ಒಳಿಕೆ? ನಿಮ್ಮ ಕೊಡುಗೆ ಏನಿದೆ ತಂಡಕ್ಕೆ? ₹1 ಹಾಕಿಲ್ಲ. ಆದ್ರೆ ನಾವು ಕ್ಯಾಚ್ ಹಿಡ್ಕೊಂಡ್ರಲ್ಲ, ಇದು ಮೋಸ ತಾನೆ? ಮೋಸ ಏನು ಆಡ್ ನಮ್ಮ ಆಟ ನಾವು ಆಡಿವಿ ಸರ್. ನಾನು ಕ್ಯಾಚ್ ಹಿಡ್ಕೊಂಡು ಯಾರ್ದು ಹಿಡಿದಿರೋ ಕ್ಯಾಚ್ ನಾನು ಕ್ಯಾಚ್ ಹಿಡ್ದವನೆ. ನಾನು ಮೈಕ್ ಹಿಡ್ಕತೀನಿ, ನೀನ್ ಬಂದು ಮಾತಾಡೋ ಅಂದಿದ್ದು. ನಾನು ಇವತ್ತೇ ಬಂದಿರೋದು, ನೀನ್ ಮಾತಾಡ್ಬೇಕು. ನೀನ್ ಏನ್ ನಿನ್ ಬಂದಿದ್ ಬಾಯ್ ಬಂದಿದ್ ಹೇಳ್ತಾರೋ. ತುಂಬಾ ಪಿಚ್ ತುಂಬಾ ಡ್ರೈ ಆಗಿದೆ. ಸಾಯಿಲ್ ಅಲ್ಲೇ ಇದು ಆಮೇಲೆ ಅವನು ಇದು ದೊಡ್ಡ ಪ್ಲೇಯರ್. ಅವನಿಗೆ ಪಿಚ್ ಡ್ರೈ ಆಗೋದಂತಿ. ಮಳೆ ಬಂದಿಲ್ಲ, ಏನಿಲ್ಲ, ಬಾಗಿಲ್ಲ, ಏನಿಲ್ಲ. ನೀನ್ ಮುಂದುವರ್ಸಮ್ಮ. ಪಿಚ್ ತುಂಬಾ ಕ್ರ್ಯಾಕ್ ಆಗಿದೆ. ಸಾಯಿಲ್ ತುಂಬಾ ಹೆವಿ ಐತೆ. ಅವ್ರನ್ನ ಕಳ್ಸ್ರಿ ಇಲ್ಲಿ ಗುರ್ಸಕ್ಕೆ. ಇದನ್ನ ಮಣ್ಣ ನೀಟಾಗಿ. ನೀನಂತೆ ಬರ್ರಿ ಕ್ಯಾಪ್ಟನ್, ಕೇಳೋಣ, ಪಿಚ್ ಬಗ್ಗೆ ಕೇಳೋಣ. ಹೆಂಗದೆ ಪಿಚ್ಚು? ದೇವ್ರಾಗ್ಬಿಡದೆ. ಯಾವ ನೋಡು ಬೇಲಾಡ್ಚಲೋ. ಪಾಲಾಕೋದು ಬೇಲಾಡ್ಚಲೋ. ಬೇಲಾಡ್ಚಲ್ಲೋ ಯಾವಾಗೂನು. ಬಾಲಕು ಎಲ್ಲ ರೆಸ್ಟ್ ಮಾಡ್ತಾ ಇದ್ದಾರೆ. ಇವ್ರು ನಮ್ಮ ಸೀನಿಯರು. ಏನ್ ಗುರು ಎಲ್ಲ ಸುತ್ತಾಕೊಂಡ್ಬಿಟ್ಟಿದಾರಲ್ಲ ಗುರು. ಎಲ್ಲ ಸುಸ್ತಾಗ್ಬಿಟ್ಟಿದ್ದಾರೆ, ರೆಸ್ಟ್ ಆಗ್ಬಿಟ್ಟಿದ್ದಾರೆ. ಕ್ಯಾಪ್ಟನ್, 2 ಮ್ಯಾಚ್ ಸೋತಿದ್ದೀರಾ, ನಿಮ್ಮ ಅಭಿಪ್ರಾಯ ಹೇಳಿ. ನಮ್ಮ ಆಪೋಸಿಟ್ ತಂಡದ ನಾಯಕರು 2 ಮ್ಯಾಚ್ ಸೋತಿದ್ದಾರೆ, ನಿಮ್ಮ ಅಭಿಪ್ರಾಯ ಹೇಳಿ ಬೇಗ. ಏನಂತಾರೆ ನಿಮ್ಮ ಇರೋದು ಇನ್ಸ್ಪಿರೇಷನ್ಗೆ? ಇದು ನಾನು ವಾಯ್ಸ್ ಓವರ್ ಕೊಡ್ತೀನಿ, ಒಂದು ಫಸ್ಟ್ ಇಂದ ಕೇಳು. ಸರ್, ನಿಮ್ಮ ತಂಡ 2 ಮ್ಯಾಚ್ ಸೋತಿದೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ ಸರ್. 2000 ತಿರ್ಗಾ ನಾಳೆ ಇಲ್ಲ ಮಂಗಳವಾರದಿಂದ 2 ದಿವಸ ಜೊಮಾಟೊ ಹೊಡಿತೀನಿ. ಒಂದು 3,000 ಆಯ್ತದೆ. 2,000 ಇವ್ರು ಕೊಡ್ತೀನಿ. 1,000 ರೂಪಾಯಿ ನನ್ನ ಎದೆ ಮೇಲೆ ಹಾಕ ನಾನು ಸಾಯ್ತೀನಿ. ಸರ್, ಏನ್ ಸರ್ ನಿಮ್ಮ ತಂಡದವ್ರು ಹಿಂಗೆ ಹೇಳ್ತಾ ಇದಾರೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಅವ್ರು ನನ್ನ ಜೊತೆ ಹಂಗೆ ಮಾಡ್ತಾರಲ್ಲ, ಹಂಗೆ ನಾವು ಬೆಡ್ಸಾಡಲ್ಲ, ಏನಿದ್ರು ಬೆಡ್ಸಾಡ್ತಿದ್ರೆ ಅವ್ರ ಮನೆ ಹಾಳು ಮಾಡ್ತಾರೆ. ಏನ್ ಸರ್ ಹಿಂಗೆ ಹೇಳ್ತಾರೆ ನಿಮ್ಮ ತಂಡದವರು? ನಾನು ಮಾತಾಡ್ತೀನಿ ಒಂದು ಸ್ವಲ್ಪ ಆದ್ಮೇಲೆ. ಜೈಲ್ ಅವ್ರ, ಇಷ್ಟೋ ತನಕ ಎಲ್ಲೋಗಿದ್ರಿ?
ಕೃಷ್ಣ ಇಲ್ಲಿ ನೋಡಿ ಇಲ್ಲಿ ನಮ್ಮ ಮಾವ ಪ್ರತಿಭೆ ಕ್ಯಾಮ್ರಾ ಬಂದಿದ ತಕ್ಷಣ ಹೆಂಗ್ ಮಾಡೈತಾವ ನಿಂದೆ. ಸೂರ್ಯ ಅವರೇ ಯಾಕೆ ಬೌಲಿಂಗ್ ಮಾಡಲ್ವಂತೆ? ಉಗುದ್ರು ಚೆನ್ನಾಗಿ ಏನಿಲ್ಲ 700 ಬಾಕ್ಸು ಅರ್ಧಿ ನೀರು ಕೈ ಆಯ್ತಲ್ಲ, ಏನ್ ಮಾಡಕ್ಕ. ಪಾಪ ಒಳ್ಳೆ ಪ್ರೇಮಿ. ಸಂಗೆ ಎಲ್ಲೋಗಿದೆ ಜಯಲ್? ಕೋಲೂರ್. ಎದುರಾಳಿ ತಂಡದ ಕ್ಯಾಪ್ಟನ್ 2 ಮ್ಯಾಚ್ ಗೆದ್ದವನೇ. ಇವನ ಅಭಿಪ್ರಾಯ ಕೇಳೋದ. ಸರ್ ಇವ್ನು 2000 ಸೋತವ್ರಂತೆ, ಇವತ್ತು ಜೊಮ್ಯಾಟೊ ಮಾಡಕ್ ಹೋಯ್ತಾನಂತೆ ನೈಟೇ. ಏನಾದ್ರು ಮಾಡ್ರಿ, ಕಾಸು ಕ್ಲಿಯರ್ ಮಾಡ್ಬಿಟ್ಟು ಹೋಗ್ರಪ್ಪ. ಇಲ್ಲೇ ಉಳ್ಸೋರ್ ಅಂತ ಕೇಳ್ಬೇಕು. ಇಲ್ಲಿ ಬೆಡ್ಸ್ ಆಗ್ಲೇ ಕಿತ್ಲಾಡ್ತಾ ಇದಾರೆ. ಇವ್ನ್ ಲಾಸ್ಟ್ ಅಲ್ಲಿ ಇವನೇ ಕ್ಲಿಯರ್, ನಾನು ಹೇಳಿದೀನಪ್ಪ. ಇಲ್ಲಿ ನೋಡಿ ಇಂಡಿಯಾದು ಬಜೆಟ್, ಗೇರ್ಪಳಿದ್ ಬಜೆಟ್ ಎಲ್ಲ ಡಿಸ್ಕಷನ್ ಆಗಿದೆ. ಅಣ್ಣ ಸಾರ್ ಇಲ್ಲೇ ಕೊಟ್ಟು ಹೋಗ್ಬೇಕು ಗೊತ್ತಲ್ವಾ? ನಮ್ಮೂರ್ ಹಿರಿಕ್ರು ಬಂದಿದ್ದಾರೆ ಯೂತ್ಗೆ ಹಿಂಗೆ ಎಂಕರೇಜ್ ಮಾಡಕ್ಕೆ. ನಿಮ್ದು ಒಂದೆರಡು ಮಾತು, ಒಂದೆರಡು ಕಂಟೆಂಟ್ ಕೊಡೋಣ, ಏನೋ ಒಂದ್ ಮಾತು. ನಮ್ಮ ಮುಂದೆ ಆ ತರ ತರಲೆ ಮಾಡ್ತಾ ನೋಡ್ರಿ ಸರ್, ನಮ್ಮ ಮುಂದೆ ತರಲೆ ಮಾಡ್ತಾವ್ರೆ, ನಿಮ್ ಮುಂದೆ ತರಲೆ ಮಾಡ್ತಾ ಇಲ್ಲ ಗಾಯ್ಸ್. ನೋಡಿ ಗಾಯ್ಸ್, ನೋಡ್ದಾ? ಮಿಸ್ ಆಯ್ತು. ಜ್ಯೂಸಿ ಜಂಪಿಂಗ್, ನೋ ಬಾಲ್ ಕಣ. ಆಮೇಲೆ ಇದ್ ಮರಿ ಬೇಡ್ರಪ್ಪ, ಹೆಚ್ಚು ಔಟ್. ಸ್ಕೋರ್ ಎಷ್ಟು? 10 ಅದ್ಭುತ, ಅತಿ ಅದ್ಭುತ, ಒಳ್ಳೆ ಶಾಟ್. ಸಂಜು ಬ್ರೋ, ಇದು ರೆಕಾರ್ಡ್ ಆಗದ್ ಬಿಡು. ವೈಡ್ಗೋಸ್ಕರ ಕಿತ್ಲಾಡ್ತಾ ಇದ್ದಾರೆ ಪ್ಲೇಯರ್ಸು. ಅಂಪೈರ್ ನಿರ್ಧಾರವೇ ಅಂತಿಮ ನಿರ್ಧಾರ. ಅಂಪೈರ್ ನಿರ್ಧಾರನ ಇಲ್ಲಿ ಯಾರೇನೋ ಇದ್ ಮಾಡಂಗಿಲ್ಲ. ನನಗೆ 2 ಬಾಲ್ ಹಂಗೆ ಕೊಟ್ಟಿದ್ದು, ನೀನು. ಅವನ್ ಪ್ರಭು 2 ಸಲ ಕೊಟ್ಟ ಆಂದಲ್ಲ, ಇನ್ ಬೈಡ್ ಅಂತ ಬಿಡು. ಬೈಡು ರನ್ ಹೇಳ್ಸ್ಕೊಡ್ರಿ. ಫೋರ್. ಸರ್ ನಮ್ಮ ತಂಡ ಎಷ್ಟು ಸ್ಕೋರ್ ಮಾಡುತ್ತೆ ಅನ್ಸುತ್ತೆ ನಿಮಗೆ? ನಮ್ಮ ಪ್ರಕಾರ ಒಂದು 55. ಅನೀಸ್ ಅವರೇ? 65. ಜೀವನ್ ಟೀಮಲ್ಲೇ ಇಲ್ಲ ಬಿಡಪ್ಪ. ಇಲ್ಲಿದ್ದಾರೆ ಮೇನ್ ನಮ್ಮ ತಂಡದ ಮುಖ್ಯ ಪ್ಲೇಯರ್. ಸರ್ ಎಷ್ಟು ಹೊಡಿತೀವಿ ಅನ್ಕೊಂಡಿದ್ದೀರಾ? ಎಷ್ಟು ಹೊಡೆದವ್ರೆ? ಹಾಂ 30 ಎಷ್ಟು ಹೊಡೆದ ಚಿಲ್ಲರೆ ಹೊಡೆದವ್ರೆ? ಒಂದು 55 ಹೊಡಿತಾರೆ. 55 ಹೊಡಿತಾರೆ. ನೋಡೋದ ನಮ್ಮ ಬ್ಯಾಟ್ಸ್ಮನ್ ಯಾವ ಥರ ಸ್ಟ್ರೈಕ್ ಯಾವ ಥರ ಅಲ್ಲಿ ಅಂಪೈರ್ ಮತ್ತೆ ಬೌಲರ್ ಕಿತ್ಲಾಡ್ತಾ ಇದ್ದಾರೆ. ಅಂಪೈರ್ ಇಲ್ಲಿ ಬರ ಹೇಳು ಬಾ, ಇವಾಗ ಹೇಳು. ಈಗ ತಂಡದ ಮೊತ್ತಕ್ಕೋಸ್ಕರ ಕಿತ್ಲಾಡ್ತಾ ಇದ್ದಾರೆ ಎಷ್ಟು ಒಂದು ತಂಡದ ಸ್ಕೋರು ಅಂತ. ನಮ್ಮ ಬ್ಯಾಟ್ಸ್ಮನ್ 6 ಹೊಡೆದ್ರೆ ನಮ್ಗೆ ಇಲ್ಲಿ ಫುಲ್ ಖುಷಿ ಆಗುತ್ತೆ. ಏನ್ ಸರ್ ಹಿಂಗ್ ಕೂತಿದ್ದೀರಾ? ಇದೆಲ್ಲ ಮೇನ್ ಸರ್. ಇದೆಲ್ಲ ಸರ್ ಏನು ಹೇಳಿದ್ರಿ ಈಗ? ಮರ್ಯಾದೆ ಪ್ರಶ್ನೆ. ದೇವು ಸ್ಟ್ರೈಕ್ ಮಾಡ್ಬೇಕು ನೀನು. ಅಣ್ಣನೇ ಮ್ಯಾಚ್ ಡಮ್ಮಿ, 100ಕ್ಕೆ 100 ಡಮ್ಮಿ. ಆಯ್ತು ಎಲ್ಲ ಮ್ಯಾಚ್ ಹೊಡೆದಿದ್ದೀನಿ ಸರ್. ಹೊಡಿತಾರೆ, ಹೆದರ್ಕೊಂಬೇಡಿ, ಕಮ್ ಬ್ಯಾಕ್ ಮಾಡ್ತಾರೆ. ವೈಡ್
ನೀನ್ ಯಾಕೋ ಆ ಕಡೆ ವೈಡ್ ಕಡೆ ಕೊಂಡೋಯ್ತಾ ನಿಂತಿ ಜಾಗದಲ್ಲಾರು ಅಂದ್ರೆ ನಮ್ಮ ಬ್ಯಾಟ್ಸ್ಮನ್ ಎಲ್ಲರೂ ಮೋಟಿವೇಶನ್ ಕೊಟ್ಟಿದ್ದಾರೆ ನೋಡೋದ ಸರ್. ಏನ್ ಸರ್ ನಿಮ್ಮ ಬೌಲರ್ ಈ ತರ ವೈಡ್ ಆಗ್ತಾ ಇದಾರೆ? ಲಾಸ್ಟ್ ಅಲ್ಲಿ ಇವಾಗ ಅವನು ಸ್ವಲ್ಪ ಬಸ್ಟ್ ಆಗ್ಬಿಟ್ಟಿದ್ದಾನೆ. ಫೈರ್ ಈಗ ನಮ್ಮ ಬ್ಯಾಟ್ಸ್ಮನ್ ಫುಲ್ ಮೋಟಿವೇಟ್ ಆಗಿದ್ದಾರೆ. ನೋಡೋದ ಏನ್ ಹೊಡಿತಾರೆ. ಹಾಕಿದ್ರು ನಮ್ ಸ್ವಾಮಿ. ಏನೂ ಹೋಗಿಲ್ಲ, ಏನೂ ಹೋಗಿಲ್ಲ. ಪಾಪ ನಮ್ಮ ಬ್ಯಾಟ್ಸ್ಮನ್ ಟ್ರೈ ಮಾಡಿದ್ರು, ಆಗ್ಲಿಲ್ಲ. ನೆವರ್ ಗಿವ್ ಅಪ್ ಆಟಿಟ್ಯೂಡ್ ಅಲ್ಲಿ ತೋರಿಸಿದ್ರು. ನೋಡೋದ ಈಗ ಕೃಣಾಲ್ ಪಾಂಡ್ಯ ಅವರು ಹಾರ್ದಿಕ್ ಪಾಂಡ್ಯ ಅವ್ರಿಗೆ ತಮ್ಮ ಕತ್ತಿಯನ್ನ ವರ್ಗಾಯಿಸಿದ್ದಾರೆ. ನೋಡೋದ ಯಾವ ತರ ಹೊಡಿತಾರೆ ಅಂತ. ಇರ್ಲಿ ಬನ್ನಿ ನೋಡೋದ. ಇಲ್ಲಿ ನಮ್ಮ ಗಲ್ಲಿ ಕ್ರಿಕೆಟ್ ರೂಲ್ಸ್ ಏನು ಅಂದ್ರೆ ಲಾಸ್ಟ್ ಓವರ್ ಅಲ್ಲಿ ಇನ್ನೊಬ್ಬ ಪ್ಲೇಯರ್ ಬಂದು ಡಿಕ್ ತಗೊಳಂಗಿಲ್ಲ. ನೋಡೋದ ನಮ್ಮ ಪ್ಲೇಯರ್ಗೆ ಇನ್ನೊಂದು ಕಮ್ ಬ್ಯಾಕ್ ಚಾನ್ಸ್ ಇದೆ. ಧೀರನ ಶೂರನ ಇದು ಬಾಲು ಹಸುರನ. ನೋಡೋದ ನಮ್ಮ ಸೂರ್ಯ ಅವ್ರು ಬಂದಿದ್ದಾರೆ. ನಿನ್ನೆ ಎಷ್ಟಿಗೆ ಇದು ಎತ್ತಿದ್ದಾನೆ ಅವನು. ಮೊದಲನೇ ಬಾಲ್ 6 ಹೊಡ್ಸ್ಕೊಂಡಿದ್ದಾರೆ. 6 ಮೊದಲನೇ ಬಾಲೆ 6. ನಮ್ಮ ಬೌಲರ್ ರಿಯಾಕ್ಷನ್ ಕೇಳ್ಕೊಂಬರೋದ ಬನ್ನಿ. ಬೌಲರ್ ಪಾಪ ಮನ ನೊಂದ್ಬಿಟ್ಟಿದ್ದಾರೆ. ಅವ್ರ ರಿಯಾಕ್ಷನ್ ಕೇಳ್ಕೊಂಬರೋದ ಬನ್ನಿ ಪಾಪ. ಇಲ್ಲಿ ನೋಡಿ ಇನ್ನೊಬ್ರು ನಮ್ಮ ಕಾಂಪಿಟೇಟರ್. ಬಾಲ್ ಬಂದ್ಬಿಡ್ತು. ಅವು ಈಗ ಅದೇ ಗ್ಯಾಪಲ್ಲಿ ಹೋಗಿ ಬೌಲರ್ನ ಕೇಳ್ಕೊಂಬರ. ಸರ್ ಫಸ್ಟ್ ಬಾಲ್ 6 ಹೋಯ್ತಲ್ಲ, ನಿಮ್ಮ ಅಭಿಪ್ರಾಯ ಏನು ಸರ್? ಇನ್ನೊಂದು ಬಾಲ್ 6 ಹೋಯ್ತದೆ ಅಂತ ನೋಡೋದ ಈ ಬಾಲ್ ಏನಾಗುತ್ತೆ ಅಂತ. ಈ ಬಾಲು ಏನು ಹೋಗಿಲ್ಲ. ತಂಡಕ್ಕೆ ಯಾವುದು ಮೊತ್ತ ಬಂದಿಲ್ಲ. ನೋಡೋದ ಸರ್, ನೀವು 2ನೇ ಬಾಲ್ ಕಮ್ ಬ್ಯಾಕ್ ಮಾಡಿದ್ದೀರಾ. 3ನೇ ಬಾಲ್ ಏನು ನೋಡೋದ ಈ ಬಾಲ್ ಏನಾಗುತ್ತೆ. ಈ ಚೆಂಡು ವೈಡ್ ಆಗಿದೆ. ಬೌಲರು ಸ್ವಲ್ಪ ಪ್ರೆಷರಲ್ಲಿದ್ದಾರೆ. ಮೊದಲನೇ ಬಾಲ್ 6 ಆಗಿರೋ ಕಾರಣ. ನೋಡೋದ ಈ ಓವರ್ ಎಷ್ಟು ರನ್ ಕೊಡ್ತಾರೆ ಅಂತ. ಓಯ್ ಕ್ಯಾಚ್ ಹೋಗಿದೆ. ಪ್ಲೇಯರ್ ಕ್ಯಾಚ್ ಹಿಡಿತಾರ. ನೋಡೋದ ಹಿಡ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ತಂಡದ ಬ್ಯಾಟ್ಸ್ಮನ್ ಔಟ್ ಆಗಿದ್ದಾರೆ. ತಂಡದ ಮತ್ತೆ ಎಷ್ಟು ಅಂಪೇರ್? 39. ಇನ್ನೊಂದು 6 ಹೊಡ್ರೆ ಒಂದು 50 ಆಗುತ್ತೆ ನಮ್ಮ ತಂಡದ ಮೊತ್ತ. ನೋಡೋದ 39 ಆಗಿದೆ. 3 ಬಾಲು. 3 ಬಾಲು. 3 ಬಾಲು. ಇನ್ನು 3 ಬಾಲ್ ಇದೆ. ಪ್ಲೇಯರ್ ಏನು ಅಂತಾರೆ ಕೇಳೋದ ಸರ್. ಇನ್ನು 3 ಬಾಲ್ ಎಷ್ಟು ರನ್ ಕೊಡ್ತೀರಾ ಅನ್ಸುತ್ತೆ ನಿಮ್ಮ ಅಭಿಪ್ರಾಯ? ಹಾಂ ಸರ್ ಹೇಳಿ ಸರ್, ನಿಮ್ಮ ಅಭಿಪ್ರಾಯ ತಿಳಿಸಿ ಸರ್ ಬೇಗ. ಪಾಪ ಬೌಲರ್ ಪ್ರೆಷರಲ್ಲಿದ್ದಾರೆ. ನೋಡೋದ ನಮ್ಮ ಬ್ಯಾಟ್ಸ್ಮನ್ ಯಾವ ಥರ ಆಡ್ತಾರೆ ಇನ್ನು 3 ಬಾಲು ಅಂತ. ತಂಡದ ಎಸೆತ. ನಮ್ಮ ಬ್ಯಾಟ್ಸ್ಮನ್ ಬೋಲ್ಡ್ ಆಗಿಬಿಟ್ಟಿದ್ದಾರೆ. ನೋಡೋದ ಇನ್ನು 2 ಬಾಲ್ ಇದೆ. ನೋಡೋದ ಬಾಲ್ ಎತ್ಕೊಳ್ಳಿ ಸರ್. ನೋಡಿ ಪಾಪ ನಮ್ಮ ಬೌಲರ್ ಶ್ರಮಪಟ್ಟು ಬೋಲ್ಡ್ ಮಾಡ್ರೆ ಇಲ್ಲ ಅಂಪೈರ್ ನಮ್ಗೆ ತರಲೆ ಮಾಡ್ತಾ ಇದ್ದಾರೆ. ನೋಡ ಇನ್ನು 2 ಚೆಂಡು ಉಳಿದಿದೆ. ಈ 2 ಚೆಂಡಲ್ಲಿ ಅದೆಷ್ಟು ಮೊತ್ತ ಬರುತ್ತೆ ಅಂತ ನೋಡೋದ. ಬೌಲರ್ ವಾರ್ಮಪ್ ಆಗಿ ಬೌಲಿಂಗ್ ಮಾಡ್ತಾ ಇದ್ದಾರೆ. ಬ್ಯಾಟ್ಸ್ಮನ್ ಹೊಡಿತಾರೆ. ನೋಡೋದ ಬ್ಯಾಟ್ಸ್ಮನ್ 1 ರನ್ನು. ನೋಡೋದ 2 ರನ್ ಓಡ್ತಾರ ಅಂತ. ನೋಡೋದ 2 ರನ್ ಓಡ್ತಾರ ಅಂತ. ಇಲ್ಲ ಓಡಿಲ್ಲ. ತಂಡದ ಮೊತ್ತ 40 ರನ್ ಆಗಿದೆ. ನೋಡೋದ ಇನ್ನೆಷ್ಟು ರನ್ ಹೊಡಿತಾರೆ ನಮ್ಮ ತಂಡದವರು ಅಂತ. ನಮ್ಮ ಬ್ಯಾಟ್ಸ್ಮನ್ ಸ್ವಲ್ಪ ಸ್ಟ್ರಗಲ್ ಮಾಡಿದ್ದಾರೆ. ದೇವರಾಜ್ ಯಾದವ್ ಅವರು ಈ ಮ್ಯಾಚಲ್ಲಿ ಈ ಬಾಲಲ್ಲಿ ಎಷ್ಟು ರನ್ ಹೊಡಿತಾರೆ ಅಂತ ನೋಡೋ ಕಾತರ ನನಗೂ ಇದೆ. ದೇವು 6 ಹೊಡ್ರೆ ಒಳ್ಳೆ ವಿಡಿಯೋ. ಪಾಪ ಬೌಲರ್ ಬೈತಾ ಇದ್ದಾರೆ. ಫ್ರಸ್ಟ್ರೇಟ್ ಆಗಿರೋ ಕೀಪರು. ಸಾಕು ದೇವಣ್ಣ, ಇದ್ರ ಬಗ್ಗೆ ಏನ್ ಹೇಳ್ತಾ ಈ ಮ್ಯಾಚ್ ಬಗ್ಗೆ? ಇದು ನಮ್ಮನ್ನು ಅಪಹಾಸ್ಯ ಮಾಡಿದಾರೆ ನೀವೆಲ್ಲ. ನಮ್ಮ ತಂಡದವ್ರು ಕ್ಯಾಚ್ ಹಿಡೀರಿ ಅಂದ್ರೆ ಹಿಂಗ್ ಹಿಡಿದ್ಬಿಟ್ಟು ಹಿಂಗೆ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಕಲಾವಿದ ಕಣ. ನಮಸ್ಕಾರ ಕಣ. ನೀನು ಆಕ್ಟಿಂಗ್ ಮಾಡ್ತಾರೆ. ಏನಪ್ಪ ಮಾಡೋದು ನಾವು? ಬರೋರ್ಗೆ ಎಲ್ಲಾರ್ಗೋ ಬೈದ ಕ್ಯಾಚ್ ಬಿಟ್ಟ ಅಂತ ಅವರೇ ಕ್ಯಾಚ್ ಬಿಡ್ತಾರೆ. ಬಿಟ್ಬಿಟ್ಟು ಬರ್ತಾವನೆ ಅವನು ಎಲ್ಲಿ ಅನೀಸ್ ಇವನಲ್ಲಿ ಅನೀಸ್ ಎಲ್ಲಿ ಅಲ್ಲಿ ಬರ್ತಾ ಇದ್ದಾನೆ ನೋಡಿ.
ಝೂಮ್ ಮಾಡ್ರಿ. ಸಾಕಿರೋ ಇರೋ ತಳ್ಬಿಡ. ಅಲ್ಲಿ ಹೋಗು, ಕ್ಲೋಸ್ ಅಪ್ ಹೋಗು. ನೋಡ್ರಿ ಇವರೇ ಕ್ಯಾಚ್ ಬಿಟ್ರು, ತಂಡದ ಕ್ಯಾಪ್ಟನ್. ಫ್ಲಾಶ್ ಬ್ಯಾಕ್. ಅದೇನೆ ದೂರದ ಬೆಟ್ಟ ನುಣ್ಗೆ ಗುಡ್ಡೆ ಸಾಮಾನ್ ಸಣ್ಣಗೆ. ಎಲ್ಲರಿಗೂ ಬೈದ್ರು, ಇವರೇ ಕ್ಯಾಚ್ ಬಿಟ್ರು. ನೋಡ್ರಿ ಇವಾಗ ತಲೆ ಬಗ್ಗಿಸ್ಕೊಂಡ್ ಬರ್ತಾ ಇದಾರೆ. ಅವನು ಕೇಳ, ಅವನು ಕ್ಯಾಚ್ ಬಿಟ್ಟಿದ್ದೇನು ಗೊತ್ತೇನೋ? ಕೋಸಂಬರಿ ಏಟು, ಗುರುಪೇಶ್ ಗುರುಪೇಶ್ ಹೋಗಿ ಕೋಸಂಬರಿ ಏಟು ಸೆಲ್ಫಿ ಎಲ್ಲ ತಕೊಂಡ್ ಬಂದಿದ್ದಾರೆ, ಅದಕ್ಕೆ ಅವರು ಓಡಿಸ್ಕೊಂಡಿದ್ದಾರೆ. ಸೆಲ್ಫಿ ಎಲ್ಲ ತಗೊಂಡ್ ಬಂದಿದ್ದಾರೆ. ಸೆಲ್ಫಿ ದೃಷ್ಟಿ ಆಗಿದೆ, ದೃಷ್ಟಿ ಆಗ್ಬಿಡದೆ. ಅಷ್ಟೇ.